ಚನ್ನು ಓ ಒಂದು ಚೀಟಿ ಸೆಲೆಕ್ಟ್ ಮಾಡು. ಹಾ ತೆಗಿ, ಓಪನ್ ಮಾಡು. ಹ್ಮ್ ಏನೈತಿ? ಪನ್ನೀರ್ ಕಾಜು ಪಾಲಕ್ ಮಸಾಲ. ಕೊಡಿಲ್ ಕ್ಯಾಮ್ರಾ ತೋರ್ಸು. ಪನ್ನೀರ್ ಕಾಜು ಪಾಲಕ್ ಮಸಾಲ. ಓ ಹಂಗಂದ್ರೆ ಇವತ್ತು ನಿಂಗೆ ಪನ್ನೀರ್ ಕಾಜು ಪಾಲಕ್ ಮಸಾಲ ಮಾಡಿಕೊಡ್ಬೇಕನ? ಯಸ್. ಓಕೆ. ಹಲೋ ಶರಣ್ರಿ, ಇವತ್ತು ನಮ್ಮ ತಮಗೆ 2 ಚೀಟಿ ಕೊಟ್ಟಿದ್ದೆ. ಒಂದ್ರಾಗ ಗೋಬಿ ಮಂಚೂರಿ ಅಂತ ಬರೆದಿದ್ದೆ, ಇನ್ನೊಂದ್ರಾಗ ಪನ್ನೀರ್ ಕಾಜು ಮಸಾಲ ಅಂತ ಬರೆದಿದ್ದೆ. ಅವ ಏನು ಪಿಕ್ ಮಾಡೋಣ ಅಂತಂದ್ರೆ ಪನ್ನೀರ್ ಕಾಜು ಪಾಲಕ್ ಮಸಾಲ. ಸೊ ಬರ್ರಿ ಇವತ್ತು ನೋಡೋಣ ಹೆಂಗೆ ಮಾಡೋದು ಅಂತಂದು ಹೇಳಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನುಸಂತೋಷ್ ಯೂಟ್ಯೂಬ್ ಚಾನಲ್ ರೀ. ನಾವು ಇವಾಗ ಪನ್ನೀರ್ ಕಾಜು ಪಾಲಕ್ ಮಸಾಲ ಮಾಡತ್ತೀವಿ. ಸೊ ಹೀಗಾಗಿ ಮೊದಲು ಪಾಲಕ್ನ ನಾನು ನೀರ ಹಾಕಿ ಕುದಿಸ್ಕೊಳಕತ್ತೀನಿ. ಅದನ್ನು ಕುದಿಸ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ತೆಗಿಯಾಕತ್ತೀನಿ. ಅದು ಆರಿದ ಮೇಲೆ ಅದನ್ನು ಗ್ರೈಂಡ್ ಮಾಡ್ಬೇಕಂತಂದು ಹೇಳಿ. ಸೊ ಅದನ್ನು ತಗೊಂಡಿದ್ನಲ್ಲ, ಅದಕ್ಕೆ ನಾನು ಏನೇನು ಆ್ಯಡ್ ಮಾಡಕತ್ತೀನಿ ಅಂತ ಅಂದರೆ ಫಸ್ಟ್ ಟೊಮೊಟೊ ಹಾಕ್ತೀನಿ ರೀ, ಉಳ್ಳಾಗಡ್ಡಿ ಹಾಕ್ತೀನಿ, ಮತ್ತು ಮೆಣಸಿನ್ಕಾಯಿ ಹಾಕ್ತೀನಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ, ಸ್ವಲ್ಪ ಅಲ್ಲ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳಕ್ಕೆ ಸೈಡಿಗೆ ಇಡ್ತೀನಿ ರೀ. ಇವನ್ನೆಲ್ಲ ನನ್ನ ಗಂಡನ ಮನೆಯೊಳಗೆ ಕಲ್ಕೊಂಡು ಬಂದಿದ್ದೆ. ಸೊ ಹೀಗಾಗಿ ಇಲ್ಲಿ ಬಂದು ಇವ್ರಿಗೆ ಮಾಡಿಕೊಡಕತ್ತೀನಿ ಅಂತಂದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಯಾಕಂತಂದ್ರೆ ನಾನು ಮುಂಚೆಗೇನೋ ಈ ಥರ ಮಾಡ್ತಿರ್ಲಿಲ್ಲ, ಇವಾಗ ಮಾಡಕತ್ತೀನಿ. ಆಮೇಲೆ ಅವರು ಹೇಳ್ತಾರೆ ಹಿಂಗೆ ಮಾಡಿದಿ ಹಂಗೆ ಮಾಡಿದಿ ಅಂತಂದು ಹೇಳಿ. ಸೊ ಈ ಥರ ಮಾಡ್ಕೊಡಕ್ಕೆ ನನಗೊಂಥರ ಖುಷಿ ಅನ್ನಿಸ್ತು. ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡೆ ರೀ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮತ್ತು ಇನ್ನೊಂದು ಬಾಂಡೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆಮೇಲೆ ಕಾಜುನ ಫ್ರೈ ಮಾಡ್ಕೋಬೇಕಂತಂದು ಹೇಳಿ ಇಟ್ಕೊಂಡೆ ರೀ. ಕಾಜುನ ಫ್ರೈ ಮಾಡಾಕತ್ತಿದ್ದೆ. ಹಿಂಗೆ ನೋಡಿ ಈ ಥರ ಗ್ರೈಂಡ್ ಮಾಡಿದ್ದು ಹೆಂಗಾಗೈತೆ ಅಂತ ನೋಡೊಳಗೆ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ಬಿಟ್ಟವು. ಆಮೇಲೆ ಕಾಜುನ ಫ್ರೈ ಮಾಡ್ಕೊಂಡು ಇವಾಗ ನಾನು ಒಗ್ಗರಣೆ ಕೊಡಾಕತ್ತೀನಿ ರೀ. ಸೊ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕಿದೆ. ಜೀರಿಗೆ ಹಾಕಿ ಅದಕ್ಕೆ ನೆಕ್ಸ್ಟು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡಿದ್ದೆ, ಬೆಳ್ಳುಳ್ಳಿ ಆ್ಯಡ್ ಮಾಡಿ ಆಮೇಲೆ ಉಳ್ಳಾಗಡ್ಡಿನ ಹಾಕಿದೆ. ಉಳ್ಳಾಗಡ್ಡಿ ಜಲ್ದಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಟೊಮಾಟಿನ ಆ್ಯಡ್ ಮಾಡಿದೆ. ಟೊಮಾಟಿನ ಆ್ಯಡ್ ಮಾಡಿ ಅದಕ್ಕೆ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಆ್ಯಡ್ ಮಾಡಾಕತ್ತೀನಿ ರೀ. ಅದಾದ ನೆಕ್ಸ್ಟ್ ಕೊರಿಂಡರ್ ಪೌಡರ್ ಆ್ಯಡ್ ಮಾಡಿದೆ. ಆಮೇಲೆ ಗರಂ ಮಸಾಲ ಆ್ಯಡ್ ಮಾಡಿದೆ. ಅದಾದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ರಿ ಆಲ್ರೆಡಿ ಪಾಲಕ್ದು, ಅದನ್ನು ಆ್ಯಡ್ ಮಾಡಾಕತ್ತೀನಿ. ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗಲಿ ಅಂತ ಬಿಟ್ಟು ನಾನು ನೆಕ್ಸ್ಟ್ ಪನ್ನೀರನ್ನ ಕಟ್ ಮಾಡ್ಕೋಬೇಕಿತ್ತು ರೀ. ಸೊ ಹೀಗಾಗಿ ಪನ್ನೀರ್ ಕಡೆ ಬಂದೆ. ನೋಡಿರಿ ಪನ್ನೀರ್ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ, ನೋಡಿದ್ರೆ ಒಂಥರ ಖುಷಿ ಅನ್ಸಾತೈತಿ. ಇಲ್ಲೇ ನಮ್ಮ ತಮಗೆ ಕೆಲಸ ಕೊಡೋದು ನಂಗೆ ಭಾರಿ ಖುಷಿ ರೀ. ನೋಡಿರಿ ಎಷ್ಟು ನೀಟ್ ಕಟ್ ಮಾಡಕತ್ತಾನಂದ್ರೆ ಒಳ್ಳೆ ಸ್ಕೇಲ್ ತೊಗೊಂಡು ಕಟ್ ಮಾಡ್ದಂಗೆ ಕಟ್ ಮಾಡಕತ್ತಾನ. ಹೆಂಗೆ ಅಂತಂದ್ರೆ ನಾವು ಸ್ಕೂಲ್ ಒಳಗಿದ್ದಾಗ ನಮ್ಮ ಮ್ಯಾಥ್ಸ್ ಟೀಚರ್ ನಮ್ಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ನೋಡಿರಿ, ನೀಟಾಗಿ ತೊಗೊಂಡು ಬರ್ಬೇಕು ನೀವು ಚಿತ್ರಾನ್ನ ಸರ್ಕಲ್ಸ್ನಂಗೆ ಅಂತಂದು ಹೇಳಿ ಆ ಥರ ಮಾಡಕತ್ತಾನವ. ಅದಕ್ಕೆ ಹೀಗಾಗಿ ನಂಗೆ ಅವಂಗೆ ಕೆಲಸ ಅಸೈನ್ ಮಾಡಿದ್ರೆ ಭಾರಿ ಖುಷಿ ಅನಿಸುತ್ತೆ. ಯಾಕಂದ್ರೆ ಕೊಟ್ಟಿದ್ದ ಕೆಲಸನ ಅಷ್ಟು ನೀಟ್ ಮಾಡ್ತಾನೆ. ನೋಡಿರಿ ಪೀಸಸ್ ಎಷ್ಟು ಚಂದ ಬರತ್ತವ. ನಾನು ಒಂದು ಪೀಸ್ ಕಟ್ ಮಾಡಿದ್ದೆ, ಅದು ಅವು ಇಷ್ಟು ನೀಟಾಗಿ ಬರಲಿಲ್ಲ. ಅದು ನಾನು ಬೀಯಿಂಗ್ ಅ ಮ್ಯಾಥ್ಸ್ ಟೀಚರ್ ಆಗಿ ಸೊ ಒಂಥರ ಅನ್ನಿಸ್ತು. ಬಟ್ ಅವ ಕೆಲಸ ಕೊಟ್ಟರೆ ಮಸ್ತ್ ಮಾಡ್ತಾನೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ವು. ಆಮೇಲೆ ಈ ಪನ್ನೀರನ್ನು ಡೈರೆಕ್ಟ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಅನ್ಸಲ್ಲ ಅಂತಂದು ಹೇಳಿ ಒಂದು ತುಪ್ಪದೊಳಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ. ಅದನ್ನ ಫ್ರೈ ಮಾಡ್ಕೊಂಡಾದ ನೆಕ್ಸ್ಟ್ ಆಲ್ರೆಡಿ ನಾನು ಇನ್ನೊಂದು ಗ್ಯಾಸ್ ಮೇಲೆ ಇದು ಮಾಡಕ್ಕೆ ಇಟ್ಟಿದ್ದೆ ಅಲ್ರಿ, ಒಗ್ಗರಣೆ ಕೊಟ್ಟು ಅದು ಹಸಿ ಸ್ಮೆಲ್ ಹೋಗಲಿ ಅಂತ ಬಿಟ್ಟಿದ್ದಲ್ಲ, ಅವನ್ನೆಲ್ಲ ಉಪ್ಪೆಲ್ಲ ಚೆಕ್ ಮಾಡಿಕೊಂಡೆ. ಸೊ ಇದನ್ನು ಫ್ರೈ ಮಾಡಾಕತ್ತಿದ್ದೆಲ್ಲ ಫ್ರೈ ಮಾಡಿದ್ದನ್ನು ತಕ್ಕೊಂಡು ಕಾಜುನ ಮತ್ತು ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಆಲ್ರೆಡಿ ಅದನ್ನು ಇವಾಗ ಅದು ಆಲ್ರೆಡಿ ಒಗ್ಗರಣೆ ಕೊಟ್ಟಿಟ್ಕೊಂಡಿದ್ದೆ ಅಲ್ರಿ ಇನ್ನೊಂದು ಬಾಣಲಿ ಒಳಗೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡೋದು ಆಮೇಲೆ ಫೈನಲಿ ಈ ಥರ ಆತ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 2 ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿದೆ. ನೆಕ್ಸ್ಟ್ ಪನ್ನೀರ್ ಜೊತೆ ರೊಟ್ಟಿನ ತಿಂದ್ರೆ ತಂದ್ಕೊಂಡಿದ್ದೆ ನಮ್ಮ ಮನ್ಯಾಗ. ಬಟ್ ಅದೇನು ಸ್ಪೆಷಲ್ ಅನಿಸಲ್ಲ. ಈಗ ಪನ್ನೀರ್ ಸ್ಪೆಷಲ್ ಅನಿಸುತ್ತೆ. ಸೊ ಹೀಗಾಗಿ ಪರೋಟ ಬೇಕು ಅಂತಂದು ಹೇಳಿ ಪರೋಟ ತೊಗೊಂಬಂದಿದ್ದಾರೆ ನಮ್ಮ ತಮ್ಮ. ಅದು ಪರೋಟ ನನಗೆ ಗೊತ್ತಿಲ್ಲಪ್ಪ ಹೆಂಗೆ ಇದು ಮಾಡೋದು ಅಂತ ಹೇಳಿದ್ದೆ. ಅದಕ್ಕೆ ಹೀಗಾಗಿ ಅವನ್ನ ಬೇಯಿಸಾತನ್ರಿ. ಫಸ್ಟ್ ಸ್ವಲ್ಪ ಆಯಿಲ್ ಹಾಕಿದ, ಆಮೇಲೆ ಈ ಪರೋಟನ ಹಾಕಿದ, ಮತ್ತು ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅವನ್ನ ಬೇಯಿಸಿದ ರೀ ಪರೋಟನೆಲ್ಲ. ಆಮೇಲೆ ಈ ಥರ ಫ್ಯಾಮ್ಲಿ ಜೊತೆ ಏನೋ ಹಂಚ್ಕೊಂಡು ತಿನ್ನೋದ್ರಾಗ ಒಂಥರ ಖುಷಿ ಅನಿಸತ್ರಿಪ್ಪ ನನಗರ. ಒಟ್ಟು ಊರಿಗೆ ಬಂದರೆ ಈ ಥರ ಏನೇನೋ ಸ್ಪೆಷಲ್ ಮಾಡಿಕೊಟ್ಟವ್ರು ತಿನ್ನಿಸಿದ್ರೆ ನನಗೆ ಖುಷಿ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಮಾಡ್ತಾಯಿರ್ತೀನಿ ಅವಾಗವಾಗ. ನಮ್ಮದು ಫೈನಲಿ ಈ ಥರ ಆಯ್ತು ನೋಡಿರಿ. ಇದ್ರ ಜೊತೆಗೆ ಇರಲಿ ಅಂತ ಉಳ್ಳಾಗಡ್ಡಿ ಮತ್ತು ಲೆಮನ್ ಇಟ್ಟಿದ್ದೆ. ಇಲ್ಲ ನೋಡಿರಿ ನಮ್ಮ ಕಾಕಾರ ಫಸ್ಟ್ ಟೇಸ್ಟ್ ಮಾಡಕತ್ತಾರ, ಅವ್ರಿಗೆ ಕೊಟ್ಟಿದ್ದೆ. ಅವ್ರಿಗೆಲ್ಲ ಈ ಥರ ವೀಡಿಯೋ ಅವೆಲ್ಲ ಗೊತ್ತಿಲ್ಲ ರೀ. ಸೊ ಹೀಗಾಗಿ ಅವ್ರ ರಿಯಾಕ್ಷನ್ ಒಂದು ಸ್ವಲ್ಪ ಹೆದರಿ ಮಾಡಕತ್ತಿದ್ರು. ಆದರೂ ಹಾನೆಸ್ಟ್ ರಿವ್ಯೂ ನೆಕ್ಸ್ಟ್ ನಮ್ಮ ತಮ್ಮ ಕೊಡ್ತೀನಿ ರೀ. ಅವ ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ, ಒಂದು ಕೇಳ್ರಿ ರಿವ್ಯೂ ಹೆಂಗಿತ್ತ ಅಂತಂದು ಹೇಳಿ. ಏನೋ ಒಂದು ಹೊಸ ರೆಸಿಪಿ ಟ್ರೈ ಮಾಡೀನಿ ಅಂತಂದು ಹೇಳಿ ಫುಲ್ ಖುಷಿ ಒಳಗೆ ವಿಡಿಯೋ ಮಾಡೀನಿ ರೀ. ಮತ್ತು ಸಿಗ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.